ಧಾರವಾಡದಲ್ಲಿ ಇತ್ತೀಚೆಗೆ ಒಂದು ಧರಣಿ ಅನ್ನೋದು ನಡೀತು. ಏನು ಸರ್ಕಾರಗಳ ವಿರುದ್ಧ ಮುಗಿಬಿದ್ದಂತಹ ಯುವಕರು ನಮಗೆ ಗೋರ್ಮೆಂಟ್ ಕೆಲಸ ಕೊಡಿ, ನಮಗೆ ಗೋರ್ಮೆಂಟ್ ಕೆಲಸ ಕೊಡಿ ಅಂತ ಹೇಳಿ ಹಾರಾಡ್ತಾ ಇದ್ರೆ, ಅದಕ್ಕೂ ಮೊದಲು ನಿಮಗೆ ಗೊತ್ತಿರಲಿ, ಇದೇ ಗೋರ್ಮೆಂಟ್ ಕೆಲಸನ ಕೇಳ್ತಿರೋ ನೀವುಗಳು ಅವತ್ತು ಎಲೆಕ್ಷನ್ ಬಂದಂತಹ ದಿನ ನಿಮ್ಮ ಅಮ್ಮನಿಗೆ ಇಂತಹ ಪಕ್ಷಕ್ಕೆ ವೋಟ್ ಹಾಕ್ರಿ, ಇವರು ನಮಗೆ ಒಳ್ಳೇದು ಮಾಡ್ತಾರೆ ಅಂತ ಯಾವನು ಹೇಳಿರಲ್ಲ. ಅವತ್ತು ಎಲ್ಲರೂ ಕೂಡ ಈ ರಾಜಕಾರಣಿಗಳ ಗುಲಾಮರಾಗಿ ಅವರ ಬಕೆಟ್ಗಳನ್ನು ಹಿಡ್ಕೊಂಡು ಅವರು ಕೊಡೋ 500 ರೂಪಾಯಿಗಳನ್ನು ನೀವು ಇಸ್ಕೊಂಡು ತಮ್ಮ ಮನೆ ಅಕ್ಕಪಕ್ಕ ಇರುವಂತಹ ಮನೆಗಳಿಗೆ ಅದೇ 500 ರೂಪಾಯಿ ಕೊಟ್ಟು ಇಂತಹ ರಾಜಕಾರಣಿಗಳನ್ನು ಆಯ್ಕೆಯನ್ನು ಮಾಡಿರ್ತೀರಾ. ಅವತ್ತು ಯಾರೂ ಒಬ್ಬನು ಪ್ರಜಾಕೀಯದ ಬಗ್ಗೆ ಆಗಿರ್ಬೋದು, KRS ಪಕ್ಷದ ಆಗಿರ್ಬೋದು ಯಾವನು ಮಾತಾಡಲಿಲ್ಲ. ಇವತ್ತು ಅದೇ ರಾಜಕಾರಣಿಗಳು ತಮ್ಮ ಸಂಬಂಧಿಕರಿಗೆ, ತಮಗೆ ಗೊತ್ತಿರುವಂಥ ವ್ಯಕ್ತಿಗಳಿಗೆ ಆ ಸರ್ಕಾರಿ ನೌಕರಿ ಮಾಡಿಕೊಂಡಾಗ ನಿಮ್ಮ ರಕ್ತ ಕುದೀತಿದೆ. ಯಾಕಂದರೆ ಅವತ್ತು ನೀವು ಬುದ್ಧಿವಂತರಾಗಿ, ನೀವು ಎಜುಕೇಟೆಡ್ಗಳಾಗಿ ಯಾಕೆ ಸುಮ್ಮನಿದ್ರಿ? ಇವತ್ತು ಅದೇ ಒಂದು ಗೂಟ ಬಂದು ನಿಮಗೆ ಬಡಿದ ಕೂಡಲೇ, ತಮ್ಮ ತಿಕ್ಕಕ್ಕೆ ಬೆಂಕಿ ಬಿದ್ದ ಕೂಡಲೇ ಇವತ್ತು ನಿಮಗೆ ಗೊತ್ತಾಯಿತು ನಾವು ಮಾಡಿದ್ದು ತಪ್ಪು ಅಂತ ಹೇಳಿ. ಎಜುಕೇಷನನ್ನು ಕೇವಲ ಗೋರ್ಮೆಂಟ್ ಕೆಲಸಕ್ಕೋಸ್ಕರ ಬಳಸ್ಕೋಬೇಡಿ. ಎಜುಕೇಷನ್ ಅನ್ನೋದು ತಮ್ಮ ಹಕ್ಕುಗಳನ್ನು ಪಡ್ಕೊಳ್ಳುವಂಥದ್ದು. ಇಂತಹ ಭ್ರಷ್ಟ ರಾಜಕಾರಣಿಗಳನ್ನು ಹೊಡೆದು ಹೊರಗೆ ಹಾಕುವವರೆಗೂ ಕೂಡ ಇದು ಬಗೆಹರಿಯೋದಿಲ್ಲ. ದಯವಿಟ್ಟು ಒಳ್ಳೆಯ ಪಕ್ಷಗಳನ್ನು ಆಯ್ಕೆ ಮಾಡಿ, ಒಳ್ಳೆಯ ಜನರನ್ನು ಆಯ್ಕೆ ಮಾಡಿ. ನಾವು ಯಾವ ಒಬ್ಬ MLA MP ಆಯ್ಕೆ ಮಾಡ್ತಿರೋ ಅವರು ನಮ್ಮ ಗುಲಾಮರಾಗಿರಬೇಕೇ ಹೊರತು ನಾವು ಅವರ ಗುಲಾಮರಾಗಿರಬಾರ್ದು. ಇದು ನನ್ನ ಅನಿಸಿಕೆ. ಇದರಲ್ಲಿ ಏನಾದರೂ ಬೇಜಾರಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.